ಹುಚ್ಚೋ ಇದ್ರಲ್ಲೆಲ್ಲ ನೋಡು ರೀಸೆಂಟ್ ಆಗಿ ತೋಡಿರೋದು ಇದು. ನೋಡ್ಬಿಟ್ಟವ್ರಿ ತೋಡ್ಬಿಟ್ಟು ಹಂಗೆ ಕ್ಲೋಸ್ ಮಾಡೋದು. ಬರೀ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ತಂದು ಮುದ್ದಾರು ಪಕ್ಕಾ ಬಿಟ್ಟಾಗಿದೆ ನಾವು. ಇವಾಗೆಲ್ಲ ಬ್ರೋ ಕಾಲಿಗೆ ನೀರು ಹಾಕಂತಿರಲ್ಲ ಗೊತ್ತಾಗ್ತದೆ. ರೀಸೆಂಟಾಗಿ ಬ್ರೋ ತೋಡಿದ್ವಿ. ತೋಡಾಯ್ತು ಅದೇ ಬ್ರೋ ತೋಡ ಕೆಂಪಾಗಿ ಅಂತ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಬಿಟ್ಟವ್ರಿ. ಇಲ್ಲಿ ನೋಡಿ ಬ್ರೋ ತೋಡಿರೋದು. ಜೋರಾಗ ಒಂದ್ಸರಿ ಮಳೆ ಬಿದ್ರೆ ಇದ್ರಾಗ ಏನು ಇರಲ್ಲ, ಎಲ್ಲ ಪುಸುಕ್ ಪುಸುಕ್ ಅಂತ ಬರ್ತೈತಿ. ಒಂದು ಜಾಗ ಹುಡುಕಿರೋದು ನೋಡಿ ಬ್ರೋ, ಗೊತ್ತೇ ಆಗಲ್ಲ ಇಲ್ಲಿ ತೋಡೋನು ಅಂತ. ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಕರ್ನಾಟಕ ಜನತೆಗೆ LPDK ಮಾಡುವ ನಮಸ್ತೆ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್. ಇವತ್ತು ನಾವು ಪ್ಲೇಸ್ ನೋಡೋದಕ್ಕೆ ಬಂದಿದ್ದೀವಿ ಅಂದರೆ ಅದೇ ಮಧುಗಿರಿ ಬಳಿ ಇರುವ ರತ್ನಗಿರಿಗೆ. ಈ ಕೋಟೆಯ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಮೊದಲು ಬಂದಾಗ ಕೆಳಗಡೆ ನೋಡೋದು, ಮೊದಲು ಇಲ್ಲಿ ಪಾಚನಾಥರ ದೇವಸ್ಥಾನ ಮತ್ತು ಇಲ್ಲಿ ಶಾರದಾ ಪೀಠ. ಇಲ್ಲಿ ಟೋಟಲು 3 ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಮೊದಲು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಾಗ ಇಲ್ಲಿ ಸ್ವಾಮೀಜಿಗಳಿದ್ದಾಗಲೇ ಅದು ಕಳುವಾಯ್ತಂತೆ. ತಿರ್ಗಾ ನೆಕ್ಸ್ಟು 2ನೇ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ಇಲ್ಲಿ ಕಿವಿಲಿ ವಜ್ರ ಸಿಗುತ್ತೆ ಅಂತ ಅದನ್ನು ಹೊಡೆದಾಕಿ 1996ರಲ್ಲಿ ಹೊಡೆದಾಕಿ ಅದನ್ನೆಲ್ಲ ಚೂರು ಮಾಡ್ತಾರಂತೆ. ಬಟ್ ಅದರಲ್ಲಿ ಏನೂ ಸಿಗುವುದಿಲ್ಲಂತೆ. ನಂತರ ಈಗ ರೀಸೆಂಟಾಗಿ ಒಂದು 20 ವರ್ಷಗಳ ಹಿಂದೆ ಇನ್ನೊಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ಪೂಜೆ ನಡೀತಾ ಬರ್ತಿದೆ ಅಂತೆ ಜೈನರದು. ನಂತರ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಶಾರದಾ ಪೀಠ ಇದೆ. ಇಲ್ಲಿ ಆಗಿನ ಕಾಲದಲ್ಲಿ ವ್ಯಾಸಂಗ ಮಾಡ್ತಿದ್ರಂತೆ ವಿದ್ಯಾರ್ಥಿಗಳು. ಇನ್ನು ಮುಂದೆ ತುಂಬಾ ವಿಷಯ ಇದೆ, ತಿಳಿಸ್ಕೊಂಡು ಕೊಡ್ತೀನಿ, ಇದು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇನ್ನು ಮುಂದೆ ಹೋಗೋಣ. ಇಲ್ಲಿ ಒಂದು ಯಾವುದೋ ಕಲ್ಯಾಣಿ ಇದೆ, ಬನ್ನಿ ನೋಡೋಣ. ನೀವು ನೋಡ್ಬೋದು ಕಲ್ಯಾಣಿ ಹೇಗಿದೆ ಅಂತ. ನೋಡಿ ಹೇಗಿದೆ ಇದು, ನೋಡಿ ಇದು ಕಲ್ಯಾಣಿ. ಇಲ್ಲಿ ರಾಜ ರಾಣಿ ವಾಸ ಮಾಡ್ತಿದ್ದಾಗ ಅವರು ಇಲ್ಲಿ ಇದನ್ನು ಯೂಸ್ ಮಾಡ್ತಿದ್ರಂತೆ. ಮತ್ತು ಇಲ್ಲೆಲ್ಲಾದರೂ ಸಭೆ ನಡೆದಾಗ ಅಲ್ಲಿಗೆ ಬಂದಂಥ ಜನರು ಮತ್ತು ಎಲ್ಲರೂ
ಇದನ್ನೇ ಈ ಕಲ್ಯಾಣಿನೇ ಯೂಸ್ ಮಾಡ್ತಿದ್ರಂತೆ ನೀರು ಕುಡಿಯೋಕ್ಕೆ ಎಲ್ಲದಕ್ಕೂ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಕಲ್ಯಾಣಿ ಅಂತ. ಕಲ್ಯಾಣಿ ಮುಂದೆನೇ ಒಂದು ದೇವಸ್ಥಾನವೂ ಇದೆ. ಯಾವ ದೇವಸ್ಥಾನ ಅಂತ ನೋಡೋಣ ಬನ್ನಿ. ನೋಡಿ ಆಗಿನ ಕಾಲದಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂತ. ಇದು ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ, ನೋಡ್ಬೋದು. ಇನ್ನು ಕ್ಲೋಸ್ ಆಗಿದೆ. ಇದು ದೇವಸ್ಥಾನನೇ ಇದೆ ಅಲ್ಲಿ ನೋಡ್ಬೋದು. ಬನ್ನಿ ಒಳಗಡೆ ನಗರ ಕಲ್ಲು ಇದೆ, ನೀವು ನೋಡ್ಬೋದು. ಈಗಲೂ ಪೂಜೆ ಇಲ್ಲಿ ಮಾಡ್ತಾರೆ. ಯಾಕಂದರೆ ಮನೆ ದೀಪ ರೀಸೆಂಟಾಗಿ ಆರ್ಟಿಸನ್ ಬಂದಿರೋದು ರೀಸೆಂಟಲ್ಲಿ ಬಂದಿರೋ ದೀಪಗಳನ್ನ ಬಂದಮೇಲೆ ಅಲ್ಲಿ ಈಗಲೂ ಪೂಜೆ ಮಾಡ್ತಾರೆ ಅಂತಲೇ ಅರ್ಥ. ಇನ್ನು ಬನ್ನಿ ಮುಂದೆ ಹೋಗೋಣ. ಆಗಿನ ಕಾಲದಲ್ಲಿ ಯುದ್ಧ ಆದಾಗ ಇಲ್ಲಿ ಇದರ ಮುಂದೆ ದಾಳಿಯಾಗಿ ಎಲ್ಲ ಪೂರ್ತಿ ನಾಶ ಆಗಿದೆ. ಹಾಗಾಗಿ ಇಲ್ಲಿ ಒಂದು ಬೇರೆ ದಾರಿ ಇದೆಯಂತೆ, ಆ ದಾರಿಯಲ್ಲಿ ಹೋಗೋಣ ಬನ್ನಿ. ಅಷ್ಟೇ ಅಲ್ಲ, ಇಲ್ಲಿ ಯಾವುದೋ ಗುಹೆ ಇದ್ದಂಗಿದೆ, ಬನ್ನಿ ಹೋಗೋಣ. ನೀವು ಇಲ್ಲಿ ನೋಡ್ಬೋದು, ದೇವರು ಇಲ್ಲಿ ತಿರುಪತಿಯ ಥರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ನೀವು ನೋಡ್ಬೋದು. ಅಲ್ಲ, ಆಗಿನ ಕಾಲದಲ್ಲೂ ದೇವ್ರನ್ನ ಪೂಜೆ ಮಾಡ್ತಿದ್ರು ಅನ್ನೋದು, ಇಲ್ಲಿ ಪೂಜೆ ಮಾಡ್ತಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಬನ್ನಿ. ತುಂಬಾ ಇನ್ನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟೇ ಮಾಡಿಲ್ಲ, ಇದು ಬಿಟ್ಟರೆ ಮೌಂಟೇನ್ಸ್ ಅಷ್ಟೇ. ಎಂಟ್ರಿ ಆಗಿದ್ದೀವಿ, ಇನ್ನು ಮುಂದೆ ಹೋಗೋಣ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಮೇಲ್ಗಡೆ ಎಷ್ಟು ಈಗ ಪೂರ್ತಿ ಆಗಿನ ಕಾಲದಲ್ಲಿ ರಾಣಿಯರು ವಾಸ ಮಾಡುತ್ತಾ ಅಂತಃಪುರ ಇತ್ತು. ಅದು ಕಾಲ ಈಗ ಈ ಊರಿನ ಜನರು ಅಲ್ಲಿ ಈಗ ಬೆಳೆಯೋಕ್ಕೆ ಉಪಯೋಗಿಸ್ಕೊತಿದ್ದಾರೆ. ಇವನ್ನ ನೋಡಿದ್ರೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದೆಲ್ಲ ಮಳೆ ಬಂದಾಗ ಕಲ್ಲು ಕೊಚ್ಕೊಂಡು ಬಂದಿರೋದು, ಇಲ್ಲ ಕಲ್ ಮೇಲಿರೋ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿರುತ್ತೆ. ನೋಡ್ಬೋದು ನೀವು, ಮರಳು ಸುಂಟಾಗದೆ ಮಳೆ ಬಂದಾಗ ನೀರು ಕೊಚ್ಕೊಂಡ್ಬಂದಾಗ ಮರಳು ಜೊತೆಗೆ ಕೊಚ್ಕೊಂಡ್ಬರುತ್ತೆ, ಆಗ ಮಣ್ಣು ಹೋಗಿ ಮರಳಾಗುತ್ತೆ. ಇದು ಸೈನ್ಸು ಎಲ್ಲರೂ ಗೊತ್ತಿರುತ್ತೆ. ನಾನು ಸುಮ್ಮನೆ ಇರಲಿ ಅಂತ ಹೇಳಿದೆ. ನೋಡಿ, ಆಗಲೇ ಹೇಳ್ದಂಗೆ ಆ ಅಂತಃಪುರನೆಲ್ಲ ಇವರು ಜಲ್ಲಿ ಮಾಡ್ಕೊಂಡಿದ್ದಾರೆ, ನೋಡ್ಬೋದು ನೀವು. ಬನ್ನಿ, ಇಲ್ಲೊಂದಿದೆ ನೋಡೋಣ. ನೋಡಿ, ಇದು ಆಗಿನ ಕಾಲದಲ್ಲಿ ರಾಣಿ ಉಳಿಕೊಂಡಿದ್ದ ಅಂತಃಪುರ, ಆದರೆ ಈಗ ರೈತರ ಜಮೀನು. ಆ ಸೈಡ್ ಒಂದು ಕಲ್ಯಾಣಿ ಇದೆ, ಅಲ್ಲೂ ಹೋಗಿ ನೋಡ್ಕೊಂಬಿಡೋಣ ಬನ್ನಿ. ಇಲ್ಲಿ ಫುಲ್ಲು ಬೇಲಿ ಹಾಕ್ಬಿಟ್ಟಿದ್ದಾರೆ, ಯಾರು ಓಡಾಡಬಾರ್ದು ಅಂತ, ಮೇಯ್ನಾಗಿ ಕರಡಿ ಎಲ್ಲ ಬರಬಾರ್ದು ಅಂತ. ಆದರೂ ಒಂದು ಸೈಡ್ ಇಲ್ಲಿ ಜಾಗ ಬಿಟ್ಟಿದ್ದಾರೆ, ಮಲ್ಕೊಳಗಾಸಿ ಹೋಗಿ ಅಲ್ಲಿ ನೋಡ್ಕೊಂಡ್ಬರ್ಬೇಕು. ಬನ್ನಿ ನೋಡ್ಕೊಂಡು ಬರೋಣ, ಅದು ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಆಗಲೇ ತೋರಿಸಿದ್ನಲ್ಲ, ಅದಕ್ಕಿಂತ ಇದು ತುಂಬಾ ದೊಡ್ಡ ಕಲ್ಯಾಣಿ. ಇದು ನೀವು ನೋಡ್ಬೋದು. ಇಷ್ಟಿಷ್ಟಕ್ಕೆ ಅಂತ ಅಲ್ಲಿ ಅಳತೆಗೋಸ್ಕರನೂ ಗೊತ್ತಿಲ್ಲ, ಅಲ್ಲಲ್ಲಿ ಅಡ್ಡ ಕಲ್ಲೆಲ್ಲ ಹಾಕಿದ್ದಾರೆ, ನೀವು ನೋಡ್ಬೋದು. ಬನ್ನಿ ಫುಲ್ಲು ಕೆಳಗಡೆ ನೋಡೋಣ ಎಷ್ಟು ನೀರಿದ್ದಾವೆ ಅಂತ. ನಾನು ಇಷ್ಟಕ್ಕೆ ಇಳಿಬೋದು, ಮೆಟ್ಲು ಇದ್ದಾವೆ, ಇದು ಮೊದಲು ನೋಡೋಣ. ಮೆಟ್ಲು ಇದ್ದಾವೆ, ಬನ್ನಿ ಇದು ನೋಡೋಣ. ನೋಡಿ, ಇದು ಎಂಟ್ರೆನ್ಸು ಹೊರಗಡೆ ಹೋಗೋಕ್ಕೆ. ಬನ್ನಿ ನೋಡೋಣ. ನೋಡಿ, ಫುಲ್ಲು ಕೆಳಗಡೆ ಬಂದಿದ್ದೀನಿ, ನೋಡ್ಬೋದು. ಅಳತೆಗೋಸ್ಕರ ಇಲ್ಲಿ ಈ ಕಲ್ಲು ಇಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಮೇಲುಗಡೆ ಇನ್ನೊಂದು ಕಲ್ಲು, ಅದ್ರ ಮೇಲ್ಗಡೆ
ಇನ್ನೊಂದು ಕಲ್ಲು. ಇದು ಮೇಲ್ಗಡೆ ಎಲ್ಲ ಫುಲ್ ಮೇಲ್ಗಡೆ. ಈ ನೀರನ್ನು ಕುಡಿದ್ರೆ ಕಿಡ್ನಿ ಸ್ಟೋನು ಬರಲ್ಲ ಅಂತ ಹೇಳ್ತಾರೆ. ಈ ನೀರು ಮಾತ್ರ ಅಲ್ಲ, ನಾವು ನಾರ್ಮಲಾಗಿ ನೀರು ಕುಡಿದ್ರೆ ಕಿಡ್ನಿ ಸ್ಟೋನ್ ಯಾವುದೇ ಕಾರಣಕ್ಕೂ ಬರಲ್ಲ. ಬಟ್ ನಾವು ಕರೆಕ್ಟಾಗಿ ಒಳ್ಳೊಳ್ಳೆ ಫುಡ್ಸ್ ತಿನ್ನಬೇಕು. ಬಿಗ್ ಫುಡ್ಸು ಕಮ್ಮಿ ತಿಂದರೆ ಒಳ್ಳೆಯದು, ಆವಾಗ ಅಂಥ ಡಿಸೀಸ್ ಎಲ್ಲ ಬರಲ್ಲ. ಬನ್ನಿ ಇನ್ನು ಮೇಲ್ಗಡೆ ಹೋಗೋಣ. ಇನ್ನೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಕೆಳಗಡೆನೆ ಇಷ್ಟೊಂದು ಇದೆ ಇಲ್ಲಿ. ಬನ್ನಿ ಹೋಗೋಣ. ದಾರಿ ಇದೇನಾ ಅಥವಾ ಬೇರೆದ ದಾರಿ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ದಾರಿ ಹೆಂಗಿದೆ ಹಂಗೆ ಫುಲ್ಲು ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ ದಾರಿ ಇದೇನಾ ಅಥವಾ ಇದು ತಪ್ಪಾದ ದಾರಿನ. ನನ್ನ ಪ್ರಕಾರ ಇದೇ ದಾರಿ ಅನಿಸುತ್ತೆ. ಈ ರೇಂಜ್ಗೆ ಕಲ್ಲುಗಳೆಲ್ಲ ಇದ್ದಾವೆ ಅಂದರೆ ದಾರಿ ಇದೆ ಅನಿಸುತ್ತೆ. ಹೋಗ್ಬಿಟ್ಟು ಹೊರಗೆ ನೋಡಿ ಹೋಗ್ತಾ ಇದ್ದೀನಿ. ಬಟ್ ಮೊದಲು ಈ ದಾರಿ ಇರಲಿಲ್ವಂತೆ, ಅಲ್ಲಿ ಇದೆ ಮೆಟ್ಲು ಎಲ್ಲ ಮಾಡಿದ್ರಂತೆ. ಅದು ಆಗಿನ ಕಾಲದಲ್ಲಿ ಗಾಳಿಯಾಗಿ ಕಲ್ಲೆಲ್ಲ ಮೇಲಿಂದ ದೊಡ್ಡ ದೊಡ್ಡ ಕಲ್ಲೆಲ್ಲ ಬಿದ್ದು ಅದು ಈಗ ನಾಶ ಆಗಿದೆ. ಹಾಗಾಗಿ ಈ ದಾರಿಲಿ ಈಗ ನಾನು ಹೋಗ್ತಾ ಇದ್ದೀನಿ. ನೀವು ಬಂದರೂ ಕೂಡ ಇದೇ ದಾರಿಲೇ ಇರಬೇಕು. ಈ ದಾರಿ ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದು ಸ್ಟಾರ್ಟಿಂಗು ಫುಲ್ಲು ಕೆಳಗಡೆ ಬಂದಾಗ ಈ ದಾರಿ ಕಾಣೋದೇ ಇಲ್ಲ. ಸ್ವಲ್ಪ ಮುಂದೆ ಬಂದಿದ್ದಾದಮೇಲೆ ಈ ದಾರಿ ಕಾಣುತ್ತೆ. ಆವಾಗ ಅದನ್ನು ನೋಡಿಕೊಂಡು ಇಲ್ಲಿಗೆ ಬರಬೇಕು. ನೋಡಿ ಇದೇ ಎಂಟ್ರೆನ್ಸು, ಅಂದರೆ ಮೊದಲ ಬಾಗಿಲು ಇದೆ. ಹೋಗೋಣ ಬನ್ನಿ. ಮೊದಲ ಬಾಗಿಲ ಹೊರಗಡೆ ನೀವು ನೋಡ್ಬೋದು ಕಂಬಿ ಹಾಕಿದ್ದಾರೆ, ಅದು ಬಿದ್ದೋಗ್ಬಾರ್ದು ಎಂದು. ತಿರ್ಗಾ ಸಿಮೆಂಟ್ನಲ್ಲೆಲ್ಲ ಪ್ಲಾಸ್ಟಿಂಗ್ ಮಾಡವ್ರೆ, ಇದು ಬೇಗ ಬಿದ್ದು ಹಾಳಾಗಿ ಹೋಗ್ಬಾರ್ದು ಅಂತ. ಇನ್ನು ಪೂರ್ತಿ ಇದೇ ಥರ ಇರ್ತೈತೆ. ಇನ್ನು ನಾವು ಯಾವುದು ಕಲ್ಲು ಮೇಲೆ ಹತ್ತಂಗಿರೋಲ್ಲ, ಏನೂ ಇರೋಲ್ಲ. ನೆಮ್ಮದಿಯಾಗಿ ಮೆಟ್ಲು ಮೇಲೆ ಹತ್ಕೊಂಡು ಹೋಗ್ಬೋದು. ಈ ನಂದಿ ಕಾಣಿಸ್ಬೋದು ನಿಮಗೆ, ನೋಡಿ ನಂದಿ ಇದ್ದಾವೆ. ಇದು ಎರಡನೇ ಬಾಗಿಲು. ಹೋಗೋಣ ಬನ್ನಿ. ಎರಡನೇ ಬಾಗಿಲು ಒಳಗೆ ನೋಡಿ ಯಾವ ಥರ ಇಲ್ಲಿ ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಯಾವ ಥರ ಇದೆ ಅಂತ. ಸೊ ಹಾಗಾಗಿ ಒಬ್ಬರೇ ಬರೋಕ್ಕೆ ಹೋಗಬೇಡಿ, ಯಾರಾದರೂ ಜೊತೆ ಕರ್ಕೊಂಬನ್ನಿ. ನೋಡಿ ಇಲ್ಲೂ ಒಂದು ಕಲ್ಯಾಣಿ ಇದೆ. ಬಟ್ ಇಲ್ಲಿ ಏನು ಅಂದರೆ ಇಲ್ಲಿ ಮೆಟ್ಲುಗಳು ಮಾಡಿದರೆ ಇಲ್ಲಿ ಆಗಿನ ಕಾಲದಲ್ಲಿ ವಾಸ ಮಾಡ್ತಿದ್ದ ಸೈನಿಕರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಇಲ್ಲಿಂದಲೇ ನೀರು ಒದಗಿಸ್ತಿದ್ರು. ಮತ್ತು ಅವರು ಇಲ್ಲೇ ಎಲ್ಲ ಅಡುಗೆ ಮಾಡ್ಕೊತಿದ್ರು. ತಿರ್ಗಿ ಯಾವುದಾದ್ರೂ ಯುದ್ಧ ಆದಾಗ ಯುದ್ಧದ ಪರಿಸ್ಥಿತಿಯಲ್ಲೂ ಸಹ ಇಲ್ಲಿದ್ದ ಫ್ಯಾಮಿಲಿಗೆ ಇಲ್ಲಿಂದಲೇ ನೀರಿನ ಸೌಕರ್ಯ ಮಾಡ್ತಿದ್ರು. ಅಷ್ಟು ಇಲ್ಲಿ ನೀರು ಯಾವಾಗಲೂ ಇರೋದು. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಎಲ್ಲ ಮಾರ್ಕ್ ನೋಡಿಕೊಂಡು ಇದು ಎಲ್ಲಿದೆ ಅಂತ ಅವರು ಕಂಡುಹಿಡಿತಾರೆ. ಅವರು ತುಂಬಾ ಯೋಚನೆ ಮಾಡಿ ಫುಲ್ಲು ನಿಧಿ ಹುಡ್ಕೋಕ್ಕೆ ಬರ್ತಾರೆ. ಇಲ್ಲಿ ಈ ಊರಿನ ಜನರೇ ಒಂದು 30 ಜನ ಸೇರಿಕೊಂಡು ಇಲ್ಲಿಗೆ ಏನು ಉದ್ಧಾರ ಮಾಡಬೇಕು ಅಂತಾನೆ, ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತಾನೆ ಇಲ್ಲಿ ಒಂದು ಟ್ರಸ್ಟು ಕಟ್ಟಿದ್ದಾರೆ. ಅವರು ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ಕೊತಾರೆ. ಮತ್ತು ಕಲ್ಯಾಣಿನ ನೀವು ಇಲ್ಲಿ ಎಂಥ ಬರಗಾಲ ಬಂದರೂ ಇಲ್ಲಿ ನೀರು ಖಾಲಿನೇ ಆಗೋದಿಲ್ಲಂತೆ, ಅಷ್ಟು ನೀರು ಇರ್ತವಂತೆ. ಮತ್ತು ಹತ್ರ ಆಳ ಇಂಥವ್ರಿಗೂ ಯಾರಿಗೂ ಗೊತ್ತಿಲ್ಲ. ಬನ್ನಿ ಇನ್ನು ಮೇಲ್ಗಡೆ ಹೋಗಿ ನೋಡೋಣ. ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ. ಇದು ಮೋಸ್ಟ್ಲಿ ಮೂರನೇ ಬಾಗಿಲು ಅನಿಸುತ್ತೆ. ಇದು ಯುದ್ಧ ಆದಾಗ ಫುಲ್ಲು ಹೋಗಿದೆ. ಬನ್ನಿ ಮುಂದೆ ಹೋಗೋಣ.
ಅಷ್ಟೇ ಅಲ್ಲ, ಇಲ್ಲಿ ಕಲ್ಲು ಎಲ್ಲ ಕೆತ್ತನೆ ಮಾಡಿದ್ದಾರೆ. ಹಾವು ಮತ್ತೆ ಆನೆಗೆ ಇಲ್ಲಿ ತೋರಿಸ್ತೀನಿ. ನೀವು ಇಲ್ಲಿ ಹೋಗ್ಬೋದು. ಆನೆ ಇಲ್ಲಿ ಕೆತ್ತಿದ್ದಾರೆ. ಮತ್ತೆ ಇಲ್ಲಿ ಹಾವು ಕೆತ್ತಿದ್ದಾರೆ. ಇಂತಹ ಚಿಹ್ನೆಯನ್ನು ನೋಡಿಕೊಂಡು ನಿಧಿ ತೋರಿದು ಅದನ್ನು ಡಿಫಾಲ್ಟ್ ಮಾಡಿ ನಿಧಿ ತೋರ್ತಾರೆ. ಅದು ಸಿಗುತ್ತೋ ಸಿಗಲ್ಲ ಸಿಗುತ್ತೆ. ಹಾಗೆ ತೋಡೋದು ಮಾತ್ರ ತೋಡ್ತಾರೆ. ಆಗಲೇ ಹೇಳಿದ್ನಲ್ಲ, ಇಲ್ಲಿಂದ ತಗೋಬಂದು ಎಲ್ಲ ಅಡುಗೆ ಮಾಡೋರು ನೀವು ಹಾಕೋದು ಯಾವ ಥರ ಕ್ಲೀನಾಗಿ ಇದೆ ಜಾಗ ಅಂತ ನೋಡಿ. ಕ್ಲೀನಾಗಿದೆ ಜಾಗ. ಮತ್ತು ಇಲ್ಲೇ ಅವರು ಅಡುಗೆ ತಿಂತಾ ಇದ್ದು ಸೈನಿಕರು ಮತ್ತು ರಾಜರು. ಮೇಲ್ಗಡೆ ಅಂತಃಪುರ ಇದೆ ಅಂತೆ, ಹಳೆ ಕಾಲದ್ದು. ಅದನ್ನು ನೋಡೋಣ. ಇಲ್ಲಿವರೆಗೂ ಫುಲ್ ವಿಡಿಯೋ ನೋಡಿ. ಆಗ್ಲೂ ನೋಡಿ ಹೋಗ್ತಾ ಇದ್ವಿ. ಏನ್ ಬ್ರೋ ಹಿಂಗೆ ತೋಡಿದಾರೆ ಇಲ್ಲಿ? ಫುಲ್ ತೋಡಿಕ್ಕವ್ರೆ. ದೇವ್ರ ಹಾ ಬ್ರೋ ನೋಡಿ, ಫುಲ್ಲು ತೋಡಿ ಫುಲ್ಲು ಕ್ಲೋಸ್ ಮಾಡಿದ್ದಾರೆ ಬ್ರೋ ಇಲ್ಲಿ ತೋಡಿ. ತೋಡ್ ಇನ್ನು ಫುಲ್ಲು ಒಳಗಡೆ ತೋಡಿದ್ದಾರೆ ಬ್ರೋ ಇಲ್ಲಿ. ಎಲ್ಲ ಐತೆ. ಎಣ್ಣೆ ಕುಡಿದು ಬಿಟ್ಟು ಚಿಕನ್ ಮಾಡಿ ಅರ್ಶಿನ ಹಾಕಿ ತೆಗೆದಿರೋದು. ತೋಡಿರೋದು ಗೊತ್ತಾಗಲ್ಲ ಬ್ರೋ ಇಲ್ಲಿ. ಮಳೆ ನೀರು ಮೇಲಿಂದ ಬರ್ತಾವಲ್ಲ, ಕುತ್ಕೊಂಡ್ ಬಂದ್ಬಿಡ್ತದೆ, ಗೊತ್ತಾಗಲ್ಲ. ಆದ್ರೆ ಎಣ್ಣೆ ಬಾಟ್ಲಲ್ಲಿ ಎಲ್ಲೆಲ್ಲ ಬೀಸಾಕೋರಿ. ಬನ್ನಿ, ಇಲ್ಲೇನೋ ಬರ್ದವ್ರೆ, ನೋಡೋಣ. ನೋಡಿ ಇಲ್ಲೇನೋ ಬರ್ದವ್ರೆ, ಅಂತ ಗೊತ್ತಿಲ್ಲ. ನೋಡಿ, ಇದು 4ನೇ ಬಾಗಿಲು. ಬನ್ನಿ, ಇದು 4ನೇ ಬಾಗಿಲು. ನೋಡಿ ಹೋಗೋಣ. ಇನ್ನೂ 3 ಬಾಗಿಲು ಇದ್ದಾವೆ. ಇಲ್ಲೆಲ್ಲ ಮಳೆ ನೀರಿಗೆ ಕೊಚ್ಕೊಂಡು ಮಕ್ಕಳೆಲ್ಲ ಇದ್ಕೊಂಡು ಇದ್ದಾರೆ. ಇಲ್ಲೆಲ್ಲ ಹೆಚ್ಚಿನ ಇದು ತೋಡಿದ್ದಾರೆ. ಇದು 5ನೇ ಬಾಗಿಲು. ಅಲ್ಲಿ ನೋಡ್ಬೋದು ಕಮಲ ಥರ ಡಿಸೈನ್ ಮಾಡಿರೋದನ್ನ ವಜ್ರ ಸಿಗುತ್ತೆ ಅಂತ ಅವರು ಹೊಡೆದಾಕಿದ್ದಾರೆ ಅದನ್ನು. ಬಟ್ ಅವ್ರಿಗೇನು ಸಿಕ್ಕಿರಲ್ಲ. ನೋಡಿ ಏನೋ ಹೋಗ್ಬೋದು. ಇಲ್ಲಿ ಕೆಳಗಡೆ ಹೋಗೋಕ್ಕೆ ಮೆಟ್ಲು ಸಹ ಮಾಡಿದ್ದಾರೆ. ಹೋಗೋದು. ಇಲ್ಲಿ ಮಳೆ ಬಂದೆಲ್ಲ ಬಿಸಿಲೈತೆ. ಇನ್ನು ಆ ಸೈಡು ಹೋಗ್ಬೋದು. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಆಗಿನ ಕಾಲದವರು ಯಾವ್ಯಾವ ರೀತಿ ತಲೆ ಓಡಿಸಿ ಮಾಡಿರ್ತಾರೆ ಅಂತ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಯಾರಾದರೂ ಈಜಿ ತೊಡಕ್ಕೆ ಹೋದರೆ ಅದು ಸಿಗೋದೇ ಇಲ್ಲ. ನೋಡಿ ಎಲ್ಲೆಲ್ಲೋ ದಾರಿಯೆಲ್ಲ ನೋಡ್ಕೊಂಡವರು ಓಡಾಡೋಕ್ಕೆ. ಇಲ್ಲೂ ಈಸಿಯಾಗಿ ಎತ್ಬೋದು. ಅಲ್ಲಿ ಯಾವುದೋ ಒಂದು ಗುಹೆ ಇದ್ದಂಗಿದೆ. ಬನ್ನಿ ನೋಡೋಣ ಅಲ್ಲಿ ಆ ಗುಹೆ ಅಂತ. ಇಲ್ಲಿ ಯಾವುದೋ ಗುಹೆನೋ ಅಥವಾ ದೇವಸ್ಥಾನನೋ ಗೊತ್ತಿಲ್ಲ ಬ್ರೋ. ಹಾಂ, ಹಂಗೆ ಹೋಗ್ಬೇಕು. ಇಲ್ಲಿ ಯಾವುದೋ ಗುಹೆ ಇದ್ದಂಗಿದೆ, ನೋಡ್ಕೊಂಡ್ ಬರ್ತೀನಿ. ನೋಡಿ ಯಾವುದೋ ಗುಹೆ ಇದೆ, ನೀವು ನೋಡಬಹುದು. ಬಟ್ ಹೋಗೋಣ ಬೇಡ? ನೋಡಿ ನಾನು ಹೇಳಿದ್ದು ಗುಹೆ ಇದೆ, ಹೋಗೋಣ ನೋಡೋಣ ಏನಿದೆ ಅಲ್ಲಿ ಅಂತ. ಅಷ್ಟೇ ಅಲ್ಲ, ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಇಷ್ಟು ಮೇಲ್ಗಡೆ ಬಂದಿದ್ದೀವಿ ಎತ್ತಿ ನಾವು ಅಂತ.
ನೋಡಿ ಎಷ್ಟು ದೊಡ್ಡದಾಗಿ ಇದೆ ಇದು. ಎಷ್ಟೇ ನೋಡಿದ್ರು ಬೋರೇ ಆಗಲ್ಲ. ಅದಕ್ಕೆ ಟ್ರೆಕ್ಕಿಂಗ್ ಬರಬೇಕು, ಮೈಂಡು ಫುಲ್ಲು ಫ್ರೆಶ್ ಆಗುತ್ತೆ. ಈ ಗುಹೆನ್ ಮಾಡಿರೋದು ನನ್ನ ಪ್ರಕಾರ ಆಪೋಸಿಟ್ಟು ಥರನ ಯುದ್ಧಕ್ಕೆ ಬಂದಾಗ ಅವರ ಸೈನಿಕರನ್ನ ಟ್ರ್ಯಾಪ್ ಮಾಡೋಕ್ಕೆ ಈ ರೀತಿ ಮಾಡಿದ್ದಾರೆ ಅನಿಸುತ್ತೆ. ಯಾಕಂದರೆ ಅಷ್ಟು ಮೇಲಿಂದ ಅವರು ಇದರಲ್ಲಿ ಆ ಸಿಚುವೇಶನಲ್ಲಿ ಜೋರಾಗಿ ನಡ್ಕೊಂಡು ಬರಬೇಕಾದ್ರೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಕಾಲಿರ್ತಾರೆ. ಇಲ್ಲಿಂದ ಇಲ್ಲಿಗೆ ಗ್ರಿಪ್ಪು ಸಿಗಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಆ ಫೋರ್ಸ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಂತರ ಇಲ್ಲಿ ಫುಲ್ಲು ಡೌನ್ ಇದೆ, ಆವಾಗ ಇಲ್ಲಿ ಕಂಟ್ರೋಲ್ ಸಿಗಲ್ಲ, ಸೀದಾ ಕೆಳಗಡೆ ಹೋಗ್ತಾರೆ. ಇದು ನನ್ನ ಪ್ರಕಾರ ಟ್ರ್ಯಾಪ್ ಮಾಡೋಕ್ಕೆ ಮಾಡಿದ್ದಾರೆ ಅನಿಸುತ್ತೆ. ಫುಲ್ಲು ಮೇಲ್ಗಡೆ ಹೋಗಿ ನೀವು ತಿಳಿಸ್ಕೊಂಡು ಹೋಗ್ತೀನಿ. ನೋಡಿ ಕಟ್ಟಿ ತಗೊಂಡಿದ್ದೀನಿ. ಹೊರಗಡೆ ಏನಾದರೂ ಉಳಿಕೆ ಇದ್ದರೆ ಸೇಫ್ಟಿಗೋಸ್ಕರ ತಗೊಂಡಿದ್ದೀನಿ. ಅದನ್ನು ಈಗ ರೆಡಿ ಮಾಡ್ಕೊಂಡು ಸಿಗ್ತೀನಿ. ಬನ್ನಿ ಒಳಗಡೆ ಫುಲ್ಲು ಕತ್ಲು ಅಂದರೆ ಕತ್ಲು ಮಿಸ್ ಆಗಿ ಕಳ್ಳಿ ಏನಾದರೂ ಬರುತ್ತೆ, ತುಂಬಾ ಕಷ್ಟ. ಸೊ ಹಂಗಾಗಿ ಕಡ್ಡಿ ತಗೊಂಡಿದ್ದೀನಿ. ಬನ್ನಿ ನೋಡುವ. ಇಲ್ಲಿ ತುಂಬಾ ಬಾವಲಿಗಳು ಎಲ್ಲ ಇದ್ದಾವೆ. ಕತ್ಲು ಅಂದಮೇಲೆ ಬಾವಲೀಸು ಕಾಮು ಅಡ್ಜಸ್ಟ್ ಮಾಡಬೇಕು. ಬೇರೆ ಒಳಗಡೆ ಯಾವುದೇ ಥರ ಏನು ಇಲ್ಲ. ಸುಮ್ಮನೆ ಮೇಲ್ಗಡೆ ಬರೋಕ್ಕೆ ಆಗಲೇ ಹೇಳಿದ್ನಲ್ಲ, ಸೈನಿಕರನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡೋರು ಅವರು. ಅಷ್ಟೇ ಅಲ್ಲ, ಈ ಗುಹೆ ಒಳಗಾಸಿ ಬಂದರೆ ಆಚೆ ಹೋಗೋಕ್ಕೆ ದಾರಿನೇ ಇಲ್ಲ. ಎಲ್ಲ ಕಡೆನೂ ಬರೀ ಗೋಡೆಗಳಿದ್ದಾವೆ, ಆಚೆ ಹೋಗೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಬಂದು ಒಂದು ಸರಿ ಸಿಗಾಕೊಂಡ್ರೆ ಅವ್ರ ಕತೆ ಅಲ್ಲಿಗೆ ಮುಗೀತು. ಯಾಕಂದರೆ ಈ ರಾಜ್ಯದ ಸೈನಿಕರು ಸುತ್ತು ಆಲ್ರೆಡಿ ಆವರಿಸಿರ್ತಾರೆ. ಆವಾಗ ಬೇರೆ ರಾಜ್ಯದ ಸೈನಿಕರು ತಪ್ಪಿಸ್ಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ. ಆ ರೀತಿ ಇಲ್ಲಿ ಮೇಯ್ನು ಟ್ರ್ಯಾಪ್ ಮಾಡೋಕ್ಕೆ ಈ ಬುದ್ಧಿನ ಉಪಯೋಗಿಸಿದ್ದಾರೆ. ನೀವು ನೋಡ್ಬೋದು, ಸುತ್ತಲೂ ಬರೀ ಗೋಡೆಗಳಿದ್ದಾವೆ. ಇಲ್ಲೂ ಓಕೆ, ಹೊರಗಡೆ ಹೋಗಿ ಏನು ಚಾನ್ಸೇ ಇಲ್ಲ. ಇಲ್ಲಿ ಬಂದು ಸಿಗಾಕೊಂಡ್ರೆ ಈಗ ನನಗೆ ಯಾಕೈತೆ ಹೆಂಗೆ ಆಚೆ ಹೋಗೋದು, ಬಂದಿದ್ದಾರಿಲ್ಲೇ ಹೋಗ್ಬೇಕಾಗುತ್ತೆ ಅಷ್ಟೇ. ಬನ್ನಿ ನೋಡೋಣ, ಬಂದಿದ್ದಾರಿಲ್ಲೇ ಹೋಗ್ಬೇಕಾ ಅಥವಾ ಇಲ್ಲೆಲ್ಲಾದರೂ ದಾರಿನೋ ಅಥವಾ ಮೆಟ್ಲು ಇದಾವ ಅಂತ ನೋಡಿ. ಇಲ್ಲಿ ಯಾವುದೇ ಥರ ಮೆಟ್ಲುಗಳು ಇಲ್ಲ ಕೆಳಗಡೆ ಹೋಗೋಕ್ಕೆ. ನಾನೇ ಈಗ ಕಷ್ಟಪಟ್ಟು ಆ ರೀತಿ ಆಗಿದೆ. ಆ ಗುಹೆಗಳು ಜಾಸ್ತಿ ಬಂದು ಈ ಬೆಟ್ಟದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, 3 ಬೆಟ್ಟಗಳನ್ನು ಸೇರಿ ಒಂದೇ ಬೆಟ್ಟ ಅನ್ನಾಗಿ 3 ಬೆಟ್ಟಕ್ಕೂ ಸೇರಿ ಒಂದೇ ಕೋಟೆ ಕಟ್ಟಿದ್ದಾರೆ. ಆ ರೀತಿ ಆಗಿನ ಕಾಲದ ಜನರು ಫುಲ್ಲು ತಲೆ ಓಡಿಸಿ ಕೆಲಸ ಮಾಡ್ತಾರೆ. ನೋಡಿ, ಹತ್ತೋದ್ರು ವಾಪಸ್ ಅಲ್ಲಿಗೆ ಹೋಗಬೇಕು. ಹಾಗಾಗಿದೆ ನನ್ನ ಪರಿಸ್ಥಿತಿ. ಈಗ ಏನೂ ಮಾಡೋಕ್ಕಾಗಲ್ಲ. ಆಗಿನ ಕಾಲದವರು ತುಂಬಾ ತಲೆ ಓಡಿಸ್ತಿದ್ರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ದೂರದಲ್ಲಿರೋದಿಲ್ಲ ಅಂದರೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ. ನೀವು ನೋಡ್ಬೋದು, ಸುಮಾರು ಒಂದು 500 ಎಕರೆ ಮೇಲೆ ಸುತ್ತಲೂ ನಾವು ನೋಡ್ಬೋದು. ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಫುಲ್ಲು ಮೇಲ್ಗಡೆ ಇಂದ. ನೋಡಿ ಎಷ್ಟು ಇಷ್ಟೇ ಬರಬೇಕು. ಈಗ ಹೋಗ್ತಿದ್ರು ಇಲ್ಲ, ಯಾರೋ ವೀಡಿಯೋ ಮಾಡ್ಕೊಂಡು ನಿಮಗೋಸ್ಕರನೇ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ಇಂತಹ ಜಾಸ್ತಿ ವಿಡಿಯೋ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ನೋಡೋಣ ಬನ್ನಿ. ನೋಡಿ, ಇಲ್ಲೂ ಅಲ್ಲ ನಿಧಿ ತೋಡು ಬಿಟ್ಟಿದ್ದಾರೆ. ಬಟ್ ಆದರೂ ಎಷ್ಟೇ ನಿಧಿ ತೋಡಿದ್ರು ಅವ್ರಿಗಂತೂ ಸಮಾಧಾನವೇ ಆಗಲ್ಲ.
ಇಲ್ಲ ನಿಧಿ ಸಿಗಬೇಕು, ಇಲ್ಲ ಅವ್ರು ಸಾಯಬೇಕು ಅಂಥವ್ರಿಗೂ ನಿಧಿ ತೋಡ್ತಾನೆ ಇರ್ತಾರೆ. ನೋಡಿ ಎಲ್ಲೂ ಎಲ್ಲ ಬಂದು ನಿಧಿ ಎಲ್ಲ ತೋಡಿ ಇದನ್ನೆಲ್ಲ ಹಾಳು ಮಾಡಿಟ್ಟು ಹೋಗಿದ್ದಾರೆ. ನೀವು ನೋಡ್ಬೋದು. ನೋಡಿ ಇಲ್ಲಿ ಯಾವ ರೀತಿ ನಿಧಿ ತೋಡಿದ್ದಾರೆ, ಇಲ್ಲಿ ನೋಡಿ ಇಲ್ಲಿ ಯಾವ ಥರ ನಿಧಿ ತೋಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಇವರಿಗೆ. ಎಷ್ಟೇ ಜನ ಮೆಟ್ನಾಗ ಹೊಡೆದ್ರು ಪಾಪ ಬರಲ್ಲ ಅಂತ ಕೆಲಸ ಮಾಡ್ತಾರೆ ಇವರು. ಏನೋ ಮಾಡೋಕ್ಕಾಗಲ್ಲ, ದುರಾಸೆ ಮುಂಚೂನ ಮಾಡೇ ಮಾಡುತ್ತೆ. ಅದಕ್ಕೆ ದೊಡ್ಡವರು ಹೇಳೋದು ಅತಿ ಆಸೆ ಗತಿಗೇಡು ಅಂತ. ನೋಡಿ ಬ್ರೋ, ಇಲ್ಲೂ ಬಿಟ್ಟಿಲ್ಲ ಬ್ರೋ, ಇಲ್ಲೂ ತೋಡವ್ರಿ. ನೋಡಿ ದೊಡ್ಡದು ಇದು ಮೋಸ್ಟ್ಲಿ ಇದು ದೇವಸ್ಥಾನ ಮಾಡಿರ್ತೀವಿ. ಏನಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಅಂದ್ಕೊಂಡ್ರಿ ಎಲ್ಲ ಏನಂತಂದವ್ರು ಅವರೆಲ್ಲ ಇಲ್ಲೇ ಬಿಸಾಕ ಹೋಗ್ಬಿಟ್ಟವ್ರು. ಸರ್ ಇಲ್ಲಿ ಇಷ್ಟೊಂದು ಐಟಿಗೆ ಎಂತ ಕೊಟ್ಟಿದ್ರು ಅಂತ ಗೊತ್ತಾಗಿಲ್ಲ. ಸುತ್ತಲೂ ಈ ಕಡೆ ಅಟ್ಯಾಕ್ ಮಾಡೋದು ಬೇಡ, ಸುಲ್ ತಪ್ಪಿಸ್ಕೊಂಡು ಇಲ್ಲ ಇದು ಇರೋದಕ್ಕೇನೆ ಮಾಡೋರು. ಮೋಸ್ಟ್ಲಿ ರಾಜಾರಾಣಿ ಇರೋಕ್ಕೆ ಇದು ಮಾಡೋರು. ಗನ್ ಬಿಡೋರು, ಗನ್ ಇಟ್ಕೊಂಡ್ರೆ ಇಲ್ಲಿ ಮಾಡೋರು ಜಾಗ ಅಂದ್ರೆ ಎಲ್ಲಿ ಹೊಡಿತಿದೀವಿ ಅನ್ನೋದು ಗೊತ್ತಾಗಬಾರ್ದು. ಸುತ್ತಮುತ್ತ ಎಲ್ಲ ಇಕ್ಕೊಂಡು ಮೋಸ್ಟ್ಲಿ ಅಂತಪುರ ಇದೆ ಅನ್ಸುತ್ತೆ ಬ್ರೋ. ರಾಣಿ ಇದೆ ಅನ್ಸುತ್ತೆ ಮೋಸ್ಟ್ಲಿ. ನೋಡಪ್ಪು ಮಾಡಪ್ಪು ಎಲ್ಲ ಸುತ್ತಲೂ ಇಕ್ಕವ್ರು ನೋಡು ಅಲ್ಲ. ಮೇನ್ ಇರೋದೇ ಇದು ಅನ್ಸುತ್ತೆ. ಹಿಂಗೆ ಅನ್ಬೇಕದ್ ಬ್ರೋ, ಅಂತಪುರ ಇದು. ಹೌದು, ರಾಣಿ ರಾಜ ಜೊತೆಲಿ ಕೆಳಗಡೆ ಒಂದು ಇತ್ತು, ಬಟ್ ಅದು ಯುದ್ಧ ಆದ ಫುಲ್ಲು ಕೆಳಗೆ ಜೈಲೆಲ್ಲ ಕೆಳಗಡೆ ಎಲ್ಲ ಜೈಲ. ಇದು ನನ್ನ ಪ್ರಕಾರ ಏನು ಅಂದ್ರೆ ಪಿರಂಗಿಗಳು ಬಂದು ಕೂಡಿಕೊಂಡು ನೋಡು ಎಷ್ಟು ಪೂರ್ತಿ ಜಾಗ ಮಾಡೋದು. ಸುತ್ತಲೂ ಮಾಡೋನೆ, ಸುತ್ತಲೂ ಮಾಡೋನು ಮೈಕಮ್ಮಕ್ಕ. ಅವರು ಯಾರನ್ನ ಅಟ್ಯಾಕ್ ಮಾಡಿದ್ರೆ ಬೇಗ ಗೊತ್ತಾಗಬಾರ್ದು ಅವ್ರು ಎಲ್ಲರೂ. ಈಗ ಅವನು ಒಂದೇ ಒಂದು ಇದು ಮಾತ್ರ ತೋರಿಸ್ತಾನ ಅಷ್ಟೇ, ಅವ್ನ ಬಾಡಿನೇ ಗೊತ್ತಾಗಲ್ವಲ್ಲ ಇಲ್ಲಿ ಹೊಡೆಯಕ. ಇಲ್ಲಿ ಮ್ಯಾಲಕ್ ಬಂದ್ರೆ ಅಷ್ಟೇ ಗೊತ್ತಾಗ ನಿಂಗೆ ಗ್ಯಾಳಿ ನಿಂತ್ಕೊಂಡೆ. ಹಂಗಲ್ಲ, ಅಕ್ಕ ಹೇಳ್ತಿರೋದು ಅಂದ್ರೆ ರಾಜಾರಾಣಿ ಇರಕ್ಕಿಲ್ಲಿ ಅಂತ ಹೇಳ್ತಾರದು ಅಕ್ಕ. ಅಲ್ಲ ಮೇನ್ ಇಲ್ಲೇ ಇರ್ತಾರೆ. ಶ್ರೇಯಸ್ಸೆ ನಂದಿ ಬಾಗ್ಲು, ಅದಕ್ಕೆ ನಂದಿ ಬಾಗ್ಲು ಮಾಡ್ಬಿಟ್ಟು ಬೇಗ ಗೊತ್ತಾಗ್ತಿದಂಗೆ ಇದು ಮಾಡೋಣ. ಬೇಗ ಹತ್ತಕ್ಕಾಗಲ್ಲ ಅವರು ಅಂತ. ಬೇಗ ಹತ್ತಕ್ಕಾಗಲ್ಲ ಅಂತ ಬೇಗ ಅಟ್ಯಾಕ್ ಮಾಡ್ಬೋದು ಅಂತ. ಹಿಂಗೆ ಅವ್ನು ಪ್ಲಾನ್ ಮಾಡೋದು. ಅಟ್ಯಾಕ್ ಮಾಡಿದ್ರು ನಮ್ಮ ಮೇಲೆ ನಾವು ಸೇಫ್ ಫುಲ್ ಮುಚ್ಕೊಂಡು ಇಲ್ಲ ಹಿಂಗಲ್ಲ ಬ್ರೋ, ಇನ್ನು ಮುಂದೆ ಇಲ್ಲ ಸಣ್ಣದು ಮನೆ ಇದ್ದಂಗೆ ಆಯ್ತು. ಬನ್ನಿ ಬ್ರೋ. ಇಲ್ಲೂ ಎಲ್ಲ ಫುಲ್ಲು ತೋಡವ್ರೆ. ಅಷ್ಟೊಂದು ತೋಡೋನಲ್ಲ, ಏನೆಲ್ಲ ಸಿಕ್ಕಿರುತ್ತ ಅವ್ರಿಗೆ. ಸಿಕ್ಕೇ ಸುಮಾರು ಜನ. ನನ್ನ ಪ್ರಕಾರ ಅದೇ ಆಪ್ತರಕ್ಷಕ ಮೂವಿ. ಅದರಿಂದ ಅವನ್ ಏನ್ ಮಾಡ್ತಾನೆ, ಪೀಕ್ ಆಗಿ ಅಲ್ಲ ಇಲ್ಲಿ ಕೆಳಗಡೆ ಹೇಳಿ ಎಷ್ಟು ಇದು ಹೋಗೋ ತೋಡವ್ರ ಹೋಲಿ ಎಲ್ಲ ಕಿತ್ತಾಕ್ಬಿಡೋರು. ಹೊಡೆಗೆಲ್ಲ ಇಳಿದ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟು ಹೋಗ್ಬೇಕು. ಅದು ಗೋಡನೆ ಬ್ರೋ, ಅದು ಇದು ಜೈಲು ಅನ್ಸುತ್ತೆ. ಇದು ಹೌದು, ಜೈಲು ಫುಲ್ ಹಾಳಾಯ್ತು. ಅವೆಲ್ಲ ಅವೇ ಫುಲ್ಲು ಹಾಳಾವೆ. ಇದು ಅಷ್ಟೈಟ್ ಇಲ್ಲ, ಅವೆಲ್ಲ ಅಷ್ಟೈಟ್. ಬರ್ತೀರ ಅಲ್ಲಿಗೆ? ಇಲ್ಲ 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 ನೋಡ್ತೀವಿ. ಇಲ್ಲ ಅಲ್ಲಿ ನೋಡ್ಕೊಂಡು ಹಂಗೆ ಹೋಗತ್ತೆ. ಇದೇ ಎಷ್ಟು ಪೀಕಲ್ಲ. ಹ್ಞೂ ಸರ್, ಅಲ್ಲೆಲ್ಲ ಕವರ್ ಮಾಡ್ಕೊಂಡು ಬರ್ತೀವಿ. ನಾವು ಯಾರು ಅಷ್ಟೊಂದು ಹಾಳಾಗಿ ನೋಡ್ಕೊಂಡಲ್ಲ. ಅವನಿಗೆ ಏನಾದರೂ ಸಿಕ್ಕಿರುತ್ತೆ, ಅದು ಡೌಟೇ ಬೇಡ. ಎಲ್ಲಾರು ಕಲ್ಲೆಲ್ಲ ಜೋಡಿಸೋಗವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಕಲ್ಲೆಲ್ಲ ಜೋಡಿಸೋದು ಏನು ಮಾರ್ಕ್ ಮಾಡೋರ ಇಲ್ಲ ಸುಮ್ಮನೆ
ಬಂದು ಹೋಗಿತ್ತು ಮಾರ್ಕಿರ್ಲಿ ಅಂತ ಜೋಡ್ಸೋಕು ಗೊತ್ತಿಲ್ಲ ಜೋಡ್ಸವ್ರೆ. ಇಲ್ಲೂ ಎಲ್ಲ ತೋಡೋರು ಅನ್ಸುತ್ತೆ. ಬಂದು ಇಲ್ಲ ಇಲ್ಲೆಲ್ಲೂ ತೋಡಿಲ್ಲ. ಇಷ್ಟು ವಿಶಾಲವಾಗೈತೆ ಅಂತ ಇಲ್ಲೆಲ್ಲೂ ಯಾರು ನೋಡಿಲ್ಲ. ಮೋಸ್ಟ್ಲಿ ತೋಡಿದ್ರು ಮಳೆ ಬಂದಾಗಿತ್ತಲ್ಲ ಕೆಳಗೆ ಬಂದಾಗ ಮಣ್ಣಿನಲ್ಲಿ ಎಲ್ಲ ಮುಚ್ಕೊಂಡು ಹೋಗಿರುತ್ತೆ. ಇಲ್ಲೆಲ್ಲ ಮೆಟ್ಲು ಇದ್ದಾವೆ. ಆಗಲೇ ಮೇಲ್ಗಡೆ ಹೋಗಿತ್ತಲ್ಲ ಅದೇ ಅನಿಸುತ್ತೆ ರಾಜಾರಾಣಿಯ ಅಂತಪುರ. ನೋಡಿ ಇಲ್ಲೆಲ್ಲ ರಾಜಾರಾಣಿ ಉಳಿಯೋಕ್ಕೆ ಫುಲ್ಲು ಮೆಟ್ಲೆಲ್ಲ ಮಾಡಿದ್ದಾರೆ. ಇಲ್ಲೇನೋ ಬಂದೆ ದಾರಿ ಇದೆಯಾ ನೋಡೋಣ ಬನ್ನಿ. ದಾರಿ ಇದೆ ಹೋಗೋಣ. ಇಲ್ಲಿ ಯಾವ ರೀತಿ ದಾರಿ ಮಾಡಿದ್ದಾರೆ ಅಂದರೆ ಹತ್ರಕ್ಕೂ ಬಂದ್ರು ಒಂದೊಂದ್ಸರಿ ದಾರಿ ಕಾಣಲ್ಲ. ಆ ರೀತಿ ಪ್ಲ್ಯಾನ್ ಮಾಡಿ ದಾರಿಗಳನ್ನ ಮತ್ತೆ ಸುತ್ತಮುತ್ತ ಮರಗಳನ್ನೆಲ್ಲ ಬೆಳೆಸಿ ಆ ರೀತಿ ಫುಲ್ಲು ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ಬೋದು ಈಗ ಫುಲ್ಲು ಮೇಲ್ಗಡೆ ಅದು ಕಾಣೋದಿಲ್ಲ. ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಕಾಣುತ್ತೆ. ಬಟ್ ಅದು ಮೇಲ್ಗಡೆ ಹೋಗೋಕ್ಕೆ ದಾರಿನೇ ಕಾಣಲ್ಲ. ದಾರಿ ಇಲ್ಲೂ ತಲೆ ಓಡಿಸಿ ಮಾಡಿರ್ತಾರೆ. ಅದಕ್ಕೆ ಆಗಿನ ಕಾಲದವರೇ ಈಗಿನ ಕಾಲದವರು ಈಗಿನ ಕಾಲ ಏನು ಮಾಡೋಕ್ಕೆ ಆಗಲ್ಲ. ನಿಮಗೂ ತೋರಿಸ್ತೀನಿ ಯಾವ ರೇಂಜಲ್ಲಿ ಇದ್ದಾವೆ ಆವಲಿಗಳು ಅಂತ. ಕೆಳಗಡೆ ಎಲ್ಲ ನಾವೇ ಈ ಥರ ಮಾಡಿರೋದು. ಆದರೂ ಇಲ್ಲೂ ಬಿಟ್ಟಿಲ್ಲ ನಿಧಿ ಕಳ್ಳರು. ಇಲ್ಲೂ ತೋಡಿ ಇಟ್ಟಿದ್ದಾರೆ. ಇದು ತುಂಬಾ ಆಳ ಇದೆಯಂತೆ. ಬಟ್ ಇವಾಗ ಹೇಳಿದ್ರೆ ನಾನು ಆಚೆ ಕಡೆ ಬರೋಕ್ಕೆ ಆಗಲ್ಲ. ಯಾಕಂದರೆ ಆ ಸೈಡು ಕತ್ಲಿದೆ. ಬಾವಲಿಗಳು ಬಂದು ಅಟ್ಯಾಕ್ ಮಾಡಿದ್ರೆ ಅದು ಇಲ್ಲಿಗೆ ಬಿದ್ದರೂ ಪ್ರಾಬ್ಲಮ್ ಇಲ್ಲ. ಆ ರೆಕ್ಕೆ ಬಂದು ಬಿದ್ದರೆ ಕಣ್ಣು ಹೋದಂಗೆ. ಅಷ್ಟು ಸ್ಪೀಡಲ್ಲಿ ಅವು ಹಾರಾಡ್ತವೆ. ಅಷ್ಟು ಸ್ಪೀಡಲ್ಲಿ ರೆಕ್ಕೆ ಬಡಿತವೆ. ನೋಡಿದ್ರಲ್ಲ ಯಾವ ರೀತಿ ಅದರೊಳಗಡೆ ಬಾವಲಿಗಳಿವೆ. ಮತ್ತು ಇಲ್ಲೂ ಸಹ ಅಟ್ಯಾಕ್ ಮಾಡಿದ್ರೂ ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವು ಯಾವುದೇ ಪ್ಲೇಸ್ಗೆ ಹೋದ್ರು ಇಲ್ಲಿ ಅಷ್ಟೊಂದು ಲವರ್ಸ್ ಕಾಟ ಇಲ್ಲ. ಬಟ್ ನಿಧಿ ಕಳ್ಳರ ಕಾಟ ತುಂಬಾ ಇದೆ. ಲವರ್ಸ್ ಇಲ್ಲ ಯಾರೋ ಅಷ್ಟೊಂದು ಈಚಿಲ್ಲ. ಬಟ್ ನಿಧಿ ಕಳ್ಳರು ಮಾತ್ರ ತುಂಬಾ ನೋಡಿದ್ದಾರೆ. ನೋಡಿ ಇದು ಇಲ್ಲಿ ಮೂರ್ತಿ ಥರ ಕೆತ್ತಿದ್ದಾರೆ. ಈ ಕಲ್ಲು ಎಲ್ಲಿತ್ತು ಗೊತ್ತಾ? ಈ ಕಲ್ಲು ಒಂದು ತೋರಿಸ್ತೀನಿ. ಈ ಕಲ್ಲು ಇಲ್ಲಿತ್ತು. ಇಲ್ಲಿ ಚಿಕ್ಕಿರ್ತಾರೆ ಅಂತ ಕಲ್ಲುಗಡೆ ಇಂದ ಚಿಕ್ಕಿರ್ತಾರೆ ತಲೆ ಓಡಿಸ್ತಾರೆ. ಅಷ್ಟು ತಲೆ ಓಡಿಸ್ತಾರೆ. ಅದೇ ತಲೆ ದುಡ್ಡು ಮಾಡೋದ್ರಾಗೆ ಅವ್ರ ಸ್ವಂತ ದುಡ್ಡಿದ್ರಲ್ಲಿ ಯೋಚನೆ ಮಾಡಿದ್ರೆ ಅವರೆಲ್ಲೂ ಇರ್ತಾರೆ. ಬಟ್ ನಮ್ಮ ಜನ ಈಸಿಯಾಗಿ ಏನಂದ್ರೂ ಈಸಿಯಾಗಿ ಬಂದ್ಬಿಡ್ಬೇಕು. ಅಷ್ಟೇ ಪಡೋದು ಬೇಡ, ಈಸಿಯಾಗಿ ಬಂದ್ಬಿಡ್ಬೇಕು. ಕಷ್ಟಪಟ್ಟರೆ ಇಲ್ಲಿ ಉದ್ಧಾರ ಆಗೋದು ಕಷ್ಟ. ಇನ್ನು ಈಸಿಯಾಗಿ ಬಂದ್ಬಿಟ್ರೆ ಇನ್ನೆಲ್ಲಿ ಉದ್ಧಾರ ಆಗ್ತದೆ. ಇಲ್ಲಿ ಅದು ಮಂಟ ಬೇರೆ ಇದೆ ನೋಡಿ. ಇಲ್ಲಿ ಈ ಕೆಳಗಡೆ ತೋಡಿಲ್ಲ, ಇಲ್ಲಿ ಮೇಲ್ಗಡೆ ಗೋಡೆನೆ ಕಿತ್ತಾಕವ್ರಿ ನಿಧಿಗೋಸ್ಕರ. ಏನು ಮಾಡೋಕ್ಕಾಗಲ್ಲ ಗುರು, ಕಲಿಯುಗ ಇದು. ದುರಾಸೆಗೆ ಜಾಸ್ತಿ ಜನ ಆಸೆ. ಇಲ್ಲೊಂದು ಗುಹೆ ಗೋಡನ್ ಇದೆ. ಬಟ್ ಇಲ್ಲೂ ಬಾವಲಿಗಳು ಇದ್ದೇ ಇರ್ತವೆ. ಆದರೂ ಪರವಾಗಿಲ್ಲ, ಇಲ್ಲಿಗೆ ಆ ಸ್ಮೆಲ್ಲು ಬರ್ತಿದೆ. ಆದರೂ ಪರವಾಗಿಲ್ಲ, ಒಳಗಡೆ ಹೋಗೋಣ. ನೋಡಿ ಯಾವ ಥರ ಇದೆ ಅಂತ. ಯಾವ ಥರ ನೋಡಿ ಯಾವ ರೀತಿ ಅಲ್ಲೂ ಬಿಟ್ಟಿಲ್ಲ. ಸೂಪ್ ಮಕ್ಕಳು ಮಾಡೋಕ್ಕಾಗಲ್ಲ. ನೋಡಿ
ಈಗ ಒಂದು ಸಣ್ಣದು ದೊಡ್ಡದೇನೆ ಮಾಮೂಲಿ ಬಂತು. ಯಾವ ರೀತಿ ಗ್ರಿಪ್ ಇತ್ತು ಅಂದರೆ ನನ್ನ ಕೈಗೆ ಆ ರೀತಿ ಇರಬೇಕು, ಅಷ್ಟು ಫೋರ್ಸಾಗೆ ರೆಕ್ಕೆ ಹೊಡಿಕೋಬೇಕು ಅಂತ ನಮ್ಮ ಫ್ರೆಂಡ್ಸ್ ಟೀಚರ್ ಹೇಳಿದ್ರು. ಇದು ಎಲ್ಲ ಇನ್ನೂ ಎಲ್ಲ ಕುಸಿಬಿಟ್ಟಿದೆ. ಇವಾಗ ಇನ್ನೂ ಹೇಳಿದೆ ರಿವರ್ಸ್ ಕಾಟ ಇರಲ್ಲ ಅಂತ. ನೋಡಿ ಸ್ಟಾರ್ಟ್ ಆಯಿತು. ಮತ್ತೆ ಇಲ್ಲಿ ಎಲ್ಲ ತೆಲುಗು, ಕನ್ನಡ, ಇಂಗ್ಲೀಷು ಎಲ್ಲರಿಗೂ ನಂಬಿಕ್ಕಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಅದೇ ಫೀಚರ್ ಇಬ್ಬರು ಫ್ರೆಂಡ್ ಅಂತ ತಪ್ಪಲ್ಲ. ರಿವರ್ಸು ರೋಡ್ ಟ್ರ್ಯಾಕ ಮಾತ್ರ ತಪ್ಪಲ್ಲ. ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ಇಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ ಓಡಾಡೋಕ್ಕೆ. ಇದು ತುಂಬಾ ಆಳ ಇದೆ. ಇದು ಮೋಸ್ಟ್ಲಿ ಇದೆ ಅನಿಸುತ್ತೆ ಇಲ್ಲಿನ ಜೈಲು. ಎಷ್ಟು ಆಳ ಇದೆ ಇದು ಅಂದರೆ ಅಷ್ಟು ಆಳ ಇದೆ. ಆದರೂ ಇಲ್ಲೂ ಬಿಟ್ಟಿಲ್ಲ. ನಿಧಿ ಕಳ್ಳರು, ಸೊ ಮಕ್ಕಳು ಇನ್ನು ಮಾಡೋಕ್ಕಾಗಲ್ಲ. ನೋಡಿ ಸುಮಾರು ಒಂದು 20 ಅಡಿ ಮೇಲ್ಗಡೆ ಇದೆ ಇದು. ಇಲ್ಲಿ ಕೆಳಗಡೆ ಹೋಗೋಕ್ಕೆ ಇಲ್ಲಿ ಕಲ್ಲು ಹಾಕೊಂಡಿದ್ದಾರೆ ಮೇಲ್ಗಡೆ ಎತ್ತಕ್ಕೆ. ಮತ್ತೆ ಇಳಿಯೋಕ್ಕೆ ತಲೆ ಓಡಿಸ್ತಾರೆ ಅಂದರೆ ಇಷ್ಟು ಲೆವೆಲ್ ತಲೆ ಓಡಿಸ್ತಾರಪ್ಪ. ಈ ರೀತಿ ತಲೆನ ಮನೆ ಹಾಳು ಮಾಡೋದ್ರಲ್ಲಿ ಯೂಸ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಅವರು ಉದ್ಧಾರ ಆಗೋದ್ರಲ್ಲಿ ಮಾಡಿದ್ರೆ ಸ್ವಲ್ಪ ಯೂಸ್ ಆಗ್ಬೋದು ನನ್ನ ಅನಿಸಿಕೆ. ಮಿಕ್ಕಿದ್ದು ನಿಮ್ಮಿಷ್ಟ. ಏನೋ ಹೇಳಬೇಕು ಅನ್ನಿಸ್ತು ಹೇಳಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ ದ ಲೆಜೆಂಡ್ ವಿಷ್ಣುದಾದವರ ಹಸ್ತಚಿತ್ರ ಆಕ್ಷನಲ್ಲಿ ಅವರು ಡಬಲ್ ಆ್ಯಕ್ಟಿಂಗಲ್ಲಿ ಅವರು ಮತ್ತು ವಿಜಯರಾಜೇಂದ್ರ ಬಹುದು ಫೈಟಿಂಗ್ ಮಾಡ್ತಾರಲ್ಲ ಲಾಸ್ಟಲ್ಲಿ ಕತ್ತಿ ಚುಚ್ಚಿಕೊಂಡು ಅದು ಶೂಟ್ ಆಗಿರೋದು ಆ ಬೆಟ್ಟದಲ್ಲಿ. ಈ ಬೆಟ್ಟದಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಈ ಬೆಟ್ಟದಲ್ಲಿ ಪ್ಲಾನ್ ಇದ್ದು ಆ ಬೆಟ್ಟಕ್ಕೆ ಹೋಗೋಣ ಅಂತ. ಎಲ್ಲರೂ ಹೇಳ್ತಿದ್ದು ರತ್ನಗಿರಿ ಬೆಟ್ಟದಲ್ಲಿ ಶೂಟ್ ಆಗಿರೋದು. ನಾನು ಆ ಫಿಲಮ್ ಶೂಟ್ ಆಗಿರೋದು ರತ್ನಗಿರಿ ಬೆಟ್ಟದಲ್ಲೆಲ್ಲ, ಅದರ ಪಕ್ಕದಲ್ಲಿರುವ ಬೆಟ್ಟದಲ್ಲಿ ಅಂತ. ನನಗೆ ಬೆಟ್ಟ ಹತ್ತಿದಾದ್ಮೇಲೆ ಗೊತ್ತಾಯಿತು. ಏನು ಮಾಡೋಕ್ಕಾಗಲ್ಲ. ಈ ಬೆಟ್ಟ ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ಬಂದಿದ್ದು, ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ. ಇಷ್ಟೇ ಮ್ಯಾಟ್ರು ಬರ್ತೀನಿ. ಬಾಯ್.